ಸಿಂಧು ಒಪ್ಪಂದ ರದ್ದತಿ ಆಗಿರೋದ್ರಿಂದ ಒಂದಿಷ್ಟು ಪ್ರಶ್ನೆಗಳನ್ನು ಕಾಂಗ್ರೆಸ್ ಸೇರಿದಂತೆ ಒವೈಸಿ ಕೂಡ ಮಾಡ್ತಾ ಇದ್ದಾರೆ. ಆ ನೀರನ್ನು ಏನ್ ಮಾಡ್ತಾರೆ? 80% ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದು ಪಾಕಿಸ್ತಾನ. ಆ ನೀರನ್ನು ಹೆಂಗ್ ಯೂಸ್ ಮಾಡ್ತೀರಾ, ಏನ್ ಮಾಡ್ತೀರಾ ರದ್ದತಿ ಮಾಡಿ ಅನ್ನೋ ಪ್ರಶ್ನೆಗಳು ಎದುರಾಗಿದೆ. ಸೊ ಏನು ಉತ್ತರ ಕೊಡ್ತೀರಾ? ಈಗ ನೋಡಿ, 1960ರಲ್ಲಿ ನಡೆದ ಈ ಸಿಂಧೂ ನದಿಯ ಸಂಧಾನ ಅದೊಂದು ಅಸಮತೋಲನ ಮತ್ತು ಒಂದು ಅನ್ಯಾಯದ ಸಂಧಾನ. ಭಾರತಕ್ಕೆ ಭಾಳ ಅನ್ಯಾಯ ಆಯಿತು. ಯಾಕಂದರೆ ಈ ಒಟ್ಟು 6 ನದಿಗಳ ನೀರನ್ನು ಸಮತೋಲನವಾಗಿ ಹಂಚಿಕೆ ಆಗಲಿಲ್ಲ. ನಮಗೆ ಸಿಕ್ಕಿದ್ದು ಕೇವಲ 35 MAF. MAF ಅಂದರೆ ಮಿಲಿಯನ್ ಎಕರ್ ಫೀಟ್, ಅಂದರೆ 10 ಲಕ್ಷ ಎಕರೆಗೆ 1 ಅಡಿ ನೀರು ನಿಂತ್ಕೊಳ್ಳೋವಷ್ಟು ಕ್ಷಮತೆಯನ್ನು MAF ಅಂತ ಕರಿತೀವಿ. ನಮಗೆ ಸಿಕ್ಕಿದ್ದು 35 MAF. ಪಾಕಿಸ್ತಾನಕ್ಕೆ ಹೋಗಿದ್ದು 132 MAF. ಅವರು ಅದನ್ನು ಬಳಸ್ಕೊಂಡ್ರೆ ಅದು ಇಲ್ಲ, ಎಲ್ಲ ಹೋಗಿ ಸಮುದ್ರ ಸೇರಿಕೊಳ್ತಾ ಇದೆ. ಎಷ್ಟೋ 1-2-3 ಡ್ಯಾಮ್ಗಳು ಕಟ್ಟಿದ್ದಾರೆ ಅಷ್ಟೇ. ಈಗ ನಮ್ಮ ಪಾಲಿನ ನೀರನ್ನು ನಾವು ಸಂಪೂರ್ಣವಾಗಿ ಬಳಸ್ಕೊಳ್ತಿರಲಿಲ್ಲ. ಇತ್ತೀಚೆಗೆ 3 ತಿಂಗಳ ಕೆಳಗೆ ಇನ್ನೊಂದು ಡ್ಯಾಮು ಓಪನ್ ಆಯಿತು. ಅದರಿಂದ ಸುಮಾರು 13,000 ಎಕರೆ ಕಾಶ್ಮೀರಕ್ಕೆ, 7,000 ಎಕರೆ ಪಂಜಾಬಿಗೆ ನೀರಾವರಿಯನ್ನು ಒದಗಿಸಿಕೊಡಲಾಯಿತು. ಈಗ ಪಶ್ಚಿಮ ನದಿಗಳ 20% ಏನು ನೀರು ನಮ್ಮ ಪಾಲಿಂದಿತ್ತು ಅದನ್ನು ನಾವು ಬರೀ ಅಣೆಕಟ್ಟು ಕಟ್ಟಿಕೊಂಡು ವಿದ್ಯುತ್ ಶಕ್ತಿ ಉತ್ಪಾದಿಸ್ತಿದ್ವಿ. ಈಗ ಅದಕ್ಕೆ ಒಂದು ಪ್ಲ್ಯಾನ್ ಆಗಿದೆ. ಪ್ಲ್ಯಾನು 10 ವರ್ಷದ ಪ್ಲ್ಯಾನ್. ನಾವು ಈಗ ಅಣೆಕಟ್ಟು ಕಟ್ಕೊಳ್ಳೋಕೆ ಹೋಗಲ್ಲ. ಈಗ 6 ಕಾಲುವೆಗಳ ನಿರ್ಮಾಣ ಮಾಡ್ತೀವಿ. ನಾಳೆನೇ ಆಗಲ್ಲ ನೀರು ಹಂಚಿಕೆ, ನಾಳೆನೂ ತಡೆ ಹಿಡಿಯಲ್ಲ. ಇದು ಒಂದು ಪ್ಲ್ಯಾನ್. ಇದೊಂದು ಡಿಕ್ಲೇರ್ ಏನು ಮಾಡಿದ್ದೀವಿ ಅಂದರೆ ಭಾಳ ಡಿಪ್ಲೊಮ್ಯಾಟಿಕ್ ವರ್ಡ್ಗಳು ಯೂಸ್ ಮಾಡಿದ್ದೀವಿ. IWT, Indus Water Treaty, is held in abeyance till Pakistan credibly and irrevocably stops cross-border terrorism. ನಾವೆಲ್ಲೂ ಸಿಗಾಕೊಳ್ಳೋಂಗೆ ವರ್ಡ್ ಯೂಸ್ ಮಾಡಿಲ್ಲ. ಸೊ ಇಟ್ ಈಸ್ ಎ ವೆರಿ ಡಿಪ್ಲೊಮ್ಯಾಟಿಕ್ ಯೂಸ್ ಆಫ್ ವರ್ಡ್ಸ್. ಒಂದು ಎಚ್ಚರಿಕೆ, ನೋಡಪ್ಪ, ಇಫ್ ಯು ಡೋಂಟ್ ಸ್ಟಾಪ್ ಕ್ರಾಸ್ ಬಾರ್ಡರ್ ಟೆರರಿಸಮ್, ವಿ ವಿಲ್ ಸ್ಟಾಪ್ ದ ವಾಟರ್. ಸೊ ಮೀನ್ ಟೈಮ್ ಈಗಾಗಲೇ ಜಲಸಂಪನ್ಮೂಲ ಮಂತ್ರಿಗಳು ಒಂದು ಸಭೆ ಕರೆದು, CP ಪಾಟೀಲ್ ಅವರು ಸಭೆ ಕರೆದು ಅವರು ಒಂದು ಒಪಿನಿಯನ್ ಕೇಳಿದ್ರು ಏನು ಮಾಡಬೇಕು ಅಂತೇಳಿ. ಈಗ 6 ಕಾಲುವೆಗಳನ್ನು ನಾವು ಗುಜರಾತಿನ ಭುಜ್ವರೆಗೂ ತೊಗೊಂಡು ಹೋಗ್ತೀವಿ, ಉತ್ತರ ಪ್ರದೇಶದ ಆಗ್ರಾವರೆಗೂ ತೊಗೊಂಡು ಹೋಗ್ತೀವಿ. ಇನ್ನು ಮಧ್ಯ ಪಂಜಾಬ್ ಬರುತ್ತೆ, ಡೆಲ್ಲಿ ಬರುತ್ತೆ, ರಾಜಸ್ಥಾನ್ ಬರುತ್ತೆ. ಸೊ ಇವೆಲ್ಲ 10 ವರ್ಷದಲ್ಲಿ ಆಗೋ ಪ್ರೋಗ್ರಾಮ್. ಅಪ್ ಟು 2035 ಒಂದು ರೋಡ್ ಮ್ಯಾಪ್ ಆಗಲೇ ತಯಾರಾಗಿದೆ. ಈಗ ನಾಳೆನೇ ನಾವು ತಡೆಯೋಕ್ಕಾಗಲ್ಲ. ಇಟ್ ಈಸ್, ಯು ಕಾಂಟ್ ಸ್ಟಾಪ್ ದ ವಾಟರ್. ಸ್ಪೆಷಲಿ ಈಗ ಮಾನ್ಸೂನ್ ಶುರುವಾಗ್ತಾ ಇದೆ. ಸೊ ವಿ ವಿಲ್ ಲೆಟ್ ಇಟ್ ಗೋ, ಬಟ್ ವಿ ವಿಲ್ ಯೂಸ್ ಇಟ್ ಆಸ್ ಎ ಟೂಲ್ ಫಾರ್ ವಾಟರ್ ವಾರ್. ಸೊ ಇದು ಒಂದು ಎಚ್ಚರಿಕೆ. ಆಗಲ್ಲ, ಈಗ ಅದು ಮಾಡೋಕ್ಕಾಗಲ್ಲ, ಪ್ರಾಕ್ಟಿಕಲಿ ಇಂಪಾಸಿಬಲ್. ಈಗ ಹೇಳಿದ್ನಲ್ಲ, 10 ವರ್ಷದ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ. ಸೊ ಅದರಲ್ಲಿ ಎಲ್ಲ ಅಂತಾರಾಷ್ಟ್ರೀಯ ಪ್ರೆಷರ್ ಏನೂ ಬರಲಿಲ್ಲ ಅಂದರೆ ವಿ ವಿಲ್ ಸ್ಟಾರ್ಟ್ ಫ್ಲೋಯಿಂಗ್ ದ ವಾಟರ್ ಇನ್ ಟು ದ ಇಂಡಿಯಾ. ಆ್ಯಂಡ್ ನಮಗೆ ಡ್ಯಾಮ್ ಕಟ್ಟಿಸೋಕ್ಕಿಂತ ಈ ಕಾಲುವೆಗಳ ಮುಖಾಂತರ ನೀರನ್ನು ಹರಿಯೋದು ಬಹಳ ಮುಖ್ಯ. ಡ್ಯಾಮ್ ಕಟ್ಟಿದ್ರೆ ಏನಾಗುತ್ತೆ ಅಂದರೆ ಅದರ ಮೇಂಟೆನೆನ್ಸ್, ಬಿಲ್ಡಿಂಗ್ ಕಾಸ್ಟ್ ಅದೆಲ್ಲ ಜಾಸ್ತಿ ಆಗುತ್ತೆ. ಆಮೇಲೆ ಪ್ರತಿ ವರ್ಷ ಹೂಣೆತ್ತಬೇಕು. ಆಮೇಲೆ ಜಾಸ್ತಿ ನೀರು ಬಂದರೆ ಪ್ರವಾಹ ಫ್ಲಡ್ ಗೇಟ್ಸ್ ಓಪನ್ ಮಾಡಬೇಕಾಗುತ್ತೆ, ಅವಾಗ ಇನ್ನೂ ಪ್ರವಾಹ ಆಗುತ್ತೆ. ಆದರೆ ನಿರಂತರವಾಗಿ ನೀರು ಹರಿತಾ ಹೋದರೆ ಕಾಲುವೆಗಳಲ್ಲಿ ಅಲ್ಲಲ್ಲಿ ಜಾಸ್ತಿ ಯಾವಾಗ ಬರುತ್ತೋ ಅದನ್ನು ನಾವು ಸ್ಪ್ರೆಡ್ ಮಾಡ್ತಾ ಹೋಗ್ಬೋದು. ಅಲ್ಲಿ ನೀರೇ ಇಲ್ಲ. ಅಲ್ಲಿ ನೀರೇ ನೋಡಿ, 70% ಡಿಫಿಷಿಯನ್ಸಿ ಆಫ್ ವಾಟರ್ ಇನ್ ರಾಜಸ್ಥಾನ್. ಸ್ಪೆಷಲಿ ರಾಜಸ್ಥಾನದ ಮರುಭೂಮಿ. ಅದೇನಾದ್ರು ಕಾಲುವೆ ಸಿಸ್ಟಮ್ ಬಂದರೆ ಅದು ಹಸಿರಿನಿಂದ ಕಣ್ಗಳು ನಳನಳಿಸುತ್ತೆ. ಆ ಒಂದು ಪ್ರೋಗ್ರಾಮ್ ತುಂಬ ಲಾಭ. ಅದನ್ನು ಕ್ವಾಂಟಿಫೈ ಮಾಡೋಕ್ಕೆ ಈಗಲೇ ಆಗಲ್ಲ. ಬಟ್ ನೋಡಿ, ರಾಜಸ್ಥಾನದಂಥ ಮರುಭೂಮಿಯೇ ಹಸಿರಾಗಿ ಹೋಗಿಬಿಡುತ್ತೆ. ಆಮೇಲೆ ಭುಜ್ ಹೇಳಿದ್ನಲ್ಲ, ಅದು ಅಷ್ಟೇ, ಬೇರನ್ ಲ್ಯಾಂಡ್, ಎಕರೆಗಟ್ಟಲೆ ಅನ್ಕಲ್ಟಿವೇಟೆಡ್ ನೆಲ ಇದೆ. ಸೊ ಇಟ್ ಈಸ್ ಗೋಯಿಂಗ್ ಟು ರೆವಲ್ಯೂಷನೈಸ್ ಸ್ಪೆಷಲಿ ಸೌರಾಷ್ಟ್ರ ಆ್ಯಂಡ್ ಕಚ್. ತುಂಬ ಒಳ್ಳೆಯದು. ಇದು ಯಾವಾಗಲೂ ಆಗಬೇಕಾಗಿತ್ತು, ಅದಕ್ಕೆ ಸಮಯ ಈಗ ಬಂದಿದೆ. ಸರ್, ಇವಾಗ
ಅಮೆರಿಕ ಕೂಡ ಅಫ್ಘಾನಿಸ್ತಾನಕ್ಕೆ ಸೈನ್ಯವನ್ನ ಕಳಿಸುವಂತ ಸೊ ಹಾ. ಅದ್ರ ಬಗ್ಗೆ ಯಾವ ರೀತಿ? ಹೌದು ನೋಡಿ, ನಿನ್ನೆ ಟ್ರಂಪ್ ಕ್ಯಾಬಿನೆಟ್ ಒಂದು ಭಾಳ ಮಹತ್ತರ ನಿರ್ಧಾರ ಮಾಡಿದರು. ಏನು ಅಂದರೆ ಅಫ್ಘಾನಿಸ್ತಾನದ ಕಾಬೂಲ್ನ ಒಂದು ಉತ್ತರ ಭಾಗಕ್ಕೆ ಇವರು ಒಂದು ಮಿಲಿಟ್ರಿ ಏರೋಡ್ರಮ್ ಕಟ್ಟಿದ್ರು. ಅಮೇರಿಕಾನೇ ಇದನ್ನು ಕಟ್ಟಿತ್ತು, ಅಮೇರಿಕಾನೇ ಬಳಸ್ಕೊಳ್ತಾ ಇತ್ತು. ಅಮೇರಿಕ ಬಿಟ್ಟು ಬಂದ ಮೇಲೆ ಅದನ್ನು ಹಾಗೆ ಬಿದ್ದಿತ್ತು. ಈಗ ವಾಪಸ್ ಅಮೇರಿಕ ಸೈನ್ಯವನ್ನು ಅದೇ ಏರೋಡ್ರಮ್ಗೆ ಕಳಿಸ್ತಾ ಇದೆ. ಅಂದರೆ ಅವರು ಬಿಟ್ಟು ಬಂದ ಸಾಮಗ್ರಿಗಳನ್ನೆಲ್ಲ ಫಸ್ಟ್ಲಿ ಅವರು ಉಳಿಸ್ಕೊಳ್ತಾರೆ, ಬಳಕೆ ಆಗದೆ ಇರೋ ಸಾಮಾನುಗಳನ್ನೆಲ್ಲ. ಆಮೇಲೆ ತಾಲಿಬಾನ್ ಜೊತೆಗೆ ಒಂದಿಷ್ಟು ಒಳ್ಳೆ ಒಂದು ರೆಕಗ್ನೈಸ್ ನಾವು ಮಾಡಿಲ್ಲ, ಭಾರತನೂ ಮಾಡಿಲ್ಲ, ಬಟ್ ವಿ ಆರ್ ಮೇಂಟೈನಿಂಗ್ ಎ ವೆರಿ ಗುಡ್ ರಿಲೇಷನ್ಶಿಪ್. ಅವರಿಗೆ ಅಣೆಕಟ್ಟು ಕೊಡ್ತಾ ಇದ್ದೀವಿ, ಸ್ಕೂಲ್ ಕಟ್ಕೊಡ್ತಾ ಇದ್ದೀವಿ. ಸೊ ವಿ ಆರ್ ಮೇಂಟೈನಿಂಗ್ ಎ ವೆರಿ, ಈ ವರ್ಷದ ಬಜೆಟಲ್ಲಿ 200 crores ವಿ ಆರ್ ಕೆಪ್ಟ್ ಫಾರ್ ಅಫ್ಘಾನಿಸ್ತಾನ್. ಸೊ ವಿ ಆರ್ ಲುಕಿಂಗ್ ಆಫ್ಟರ್ ದೆಮ್, ದೋ ವಿ ಆರ್ ನಾಟ್ ಅಫಿಷಿಯಲಿ ರಿಕಗ್ನೈಸ್ಡ್ ತಾಲಿಬಾನ್ ಗೌರ್ಮೆಂಟ್. ಅದು ಇನ್ನು ನಾವು ಡಿಪ್ಲೊಮ್ಯಾಟಿಕ್ ಆಗಿ ರೆಕಗ್ನೈಸ್ ಮಾಡಿಲ್ಲ, ಬಟ್ ವಿ ಆರ್ ಇನ್ ಅ ಗುಡ್ ಟರ್ಮ್ಸ್. ಸೊ ಈಗ ಭಾರತ ಮತ್ತೆ ಪಾಕ್ ಯುದ್ಧದ ಉನ್ಮಾದದಲ್ಲಿರುವಾಗ ಈ ಪ್ರಕ್ರಿಯೆ ಏನಿದೆ ಸೈನ್ಯವನ್ನ ಕಳಿಸಿ ಈಗ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ ರಾಜಕಾರಣ? ತುಂಬ ಇಂಪಾರ್ಟೆಂಟ್. ಈಗ ನೋಡಿ, ಈಗಾಗಲೇ ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ ದಂಗೆ ಎದ್ಬಿಟ್ಟಿದೆ. ಬಲೂಚ್ ಲಿಬರೇಷನ್ ಆರ್ಮಿ ಮತ್ತು ಬಲೂಚ್ ಲಿಬರೇಷನ್ ಫ್ರಂಟ್ ಇಬ್ಬರು ಪಾಕಿಸ್ತಾನಿ ಸೈನಿಕರನ್ನ ಸೆದೆ ಬಿಡಿತಾ ಇದ್ದಾರೆ. ನೀವು ನೋಡಿರ್ಬೋದು, ಮೊನ್ನೆ ಜಾಫರ್ ಎಕ್ಸ್ಪ್ರೆಸ್ ಅಂತ ಒಂದು ಟ್ರೈನೇ ಹೈಜಾಕ್ ಮಾಡಿಬಿಟ್ರು. ಸೊ ಇದೆಲ್ಲ ನಡೆದಿದ್ದು ಭಾರತದ ಒಂದು ಆಶೀರ್ವಾದನೂ ಇದೆ. ಇದು ನಾವು ಇದನ್ನು ಇನ್ನೊಂದು ಸ್ವಲ್ಪ ಅವರಿಗೆ ಬೆಂಬಲ ಕೊಟ್ಟರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬೆಂಬಲ ಕೊಟ್ಟರೆ ಮತ್ತು ಅವ್ರಿಗೆ ಬೇಕಾದ ಸಾಮಗ್ರಿಗಳನ್ನು ನೀಡಿ ಬೆಂಬಲ ಕೊಟ್ಟರೆ ಅಲ್ಲೊಂದು ಫ್ರಂಟ್ ಓಪನ್ ಆಗುತ್ತೆ. ಈಗ ಅಮೇರಿಕ ಬರ್ತಿರೋದ್ರಿಂದ, ಅಮೇರಿಕಾ ಆ್ಯಂಡ್ ಇಂಡಿಯಾ ಆರ್ ಎ ವೆರಿ ಫ್ರೆಂಡ್ಲಿ ಕಂಟ್ರಿ. ಸೊ ವಿ ಕ್ಯಾನ್ ಓಪನ್ ಅನದರ್ ಫ್ರಂಟ್ ಇನ್ ಅಫ್ಘಾನಿಸ್ತಾನ್. ಅಲ್ಲಿ ತಾಲಿಬಾನ್ಗಳಲ್ಲಿ ಇಬ್ಬರು ತಾಲಿಬಾನ್ಗಳು, ಒಂದು ಪಾಕಿಸ್ತಾನ್ ತಾಲಿಬಾನ್, ಇನ್ನೊಂದು ಅಫ್ಘಾನಿಸ್ತಾನ್ ತಾಲಿಬಾನ್. ಸೊ ಅವರು ಇಬ್ಬರೂ ಸೇರಿಕೊಂಡು ದೇ ವಿಲ್ ಓಪನ್ ಅನದರ್ ಫ್ರಂಟ್ ಇನ್ KPK, ಖೈಬರ್ ಪಖ್ತೂನ್ಖ್ವಾ, ಖೈಬರ್ ಕಣಿವೆ ಅಂತ ಬೇಸಿಕಲಿ. ಸೊ ಅಲ್ಲಿ ಎರಡಾಗ್ಬಿಡ್ತಾ. ಈಗ LOCನಲ್ಲಿ ನಾವು ಹೋಗಿ ಯುದ್ಧ ಸಾಮಗ್ರಿಗಳನ್ನ ಶೇಖರಿಸೋಕ್ಕೆ ಪ್ರಾರಂಭ ಮಾಡ್ತೀವಿ. ಸೊ ಇಲ್ಲಿದೊಂದು ದೊಡ್ಡ ಫ್ರಂಟ್ ಆಗುತ್ತೆ. ಆಮೇಲೆ ಗಿಲ್ಗಿಟ್ ಬಾಲ್ಟಿಸ್ತಾನ್ ಮತ್ತು POJKನಲ್ಲಿ ಈಗಾಗಲೇ ದಂಗೆ ಶುರುವಾಗಿದೆ. ಯಾಕಂದರೆ ಅವರು ಈ ಕಡೆ ಕಾಶ್ಮೀರ ನೋಡ್ತಾರೆ ಎಷ್ಟು ಪ್ರಾಸ್ಪರ್ ಆಗಿದೆ, ಎಷ್ಟು ಜನ ಟೂರಿಸ್ಟ್ ಬರ್ತಾರೆ. ಈಗ ಅಫ್ಕೋರ್ಸ್ ಸ್ವಲ್ಪ ಇದರಿಂದ ತೊಂದರೆ ಆಗಿದೆ, ಬಟ್ ಅದನ್ನು ನೋಡಿಕೊಂಡು ಇವರು ಅವರಿಗೆ ಅವರ ಪ್ರದೇಶದಲ್ಲೇ ವಿದ್ಯುತ್ ಶಕ್ತಿ ಉಪಯೋಗಿಸ್ಕೊಂಡು ಅವರಿಗೆ 70 ರೂಪಾಯಿನಂಗೆ ಮಾಡ್ತಾಯಿದ್ದಾರೆ ಪರ್ ಯೂನಿಟ್. ಇಲ್ಲಿ ಕರ್ನಾಟಕದಲ್ಲಿ 7 ರೂಪಾಯಿ ಮಾಡಿದ್ದಕ್ಕೆ ನಾವು ಎಷ್ಟು ಕೂಗಾಡ್ತಾ ಇದ್ದೀವಿ, ಅಲ್ಲಿ 70 ರೂಪಾಯಿ ಅವು ಪರ್ ಯೂನಿಟ್. ಅಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡದೇ ಅವ್ರ ಪ್ರದೇಶದಲ್ಲಿ ಅವ್ರಿಗೆ ಫ್ರೀಯಾಗಿ ಕೊಡಬೇಕಾಗಿತ್ತು, ಅಥವಾ ಓಕೆ ನಾಮಿನಲ್ 5 ರೂಪಾಯಿನೋ 6 ರೂಪಾಯಿನೋ, 70 ರೂಪಾಯಿಗೆ ಅವರು ವಿದ್ಯುತ್ ಶಕ್ತಿ ಕರೀತಾರೆ. ಸೊ ಇದೆಲ್ಲ ಅಸಮಾಧಾನ ಮತ್ತು ಈ ಹಬೆ ಆಡ್ತಿದೆಯಲ್ಲ, ಇದನ್ನು ನೋಡಿದ ಕೂಡಲೇ ಅವರು ಶುರು ಮಾಡ್ಕೊಳ್ತಾರೆ. ಸೊ 1970ರಲ್ಲಿ ಭಾರತ ಪಾಕಿಸ್ತಾನವನ್ನು ಎರಡಾಗಿ ತುಂಡು ಮಾಡ್ತು. ಈಗ ಯುದ್ಧ ನಡೆದರೆ 4 ಭಾಗ ಆಗುತ್ತೆ.